ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ DNG ವಂಡರ್ ವರ್ಲ್ಡ್. ಇವತ್ತಿನ ರೆಸಿಪಿ ಬಾದಾಮ್ ಪುರಿ ಅಥವಾ ಬಾದುಷಾ. ಇದು ಇಂಗ್ರೀಡಿಯೆಂಟ್ ಎರಡು ಒಂದೇ, ಶೇಪ್ ಮಾತ್ರ ಚೇಂಜ್ ಆಗುತ್ತೆ ಫೈನಲಲ್ಲಿ. ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಸ್ವಲ್ಪ ಒಂದು ಬೌಲಲ್ಲಿ ಒಂದು 5-6 ಸ್ಪೂನು ತುಪ್ಪ ತೊಗೋತಾ ಇದ್ದೀನಿ. ತುಪ್ಪನ ಬಿಸಿ ಮಾಡ್ಕೊಂಡು ತೊಗೊಂಡ್ರೂ ಆಗುತ್ತೆ, ಇಲ್ಲ ಹಾಗೆ ತೊಗೊಂಡ್ರೂ ಆಗುತ್ತೆ. ತುಪ್ಪ ಬಿಸಿ ಮಾಡ್ಕೊಳ್ಬೇಕು ಅಂತ ಏನಿಲ್ಲ. ಇದು ತುಂಬ ಈಸಿಯೆಸ್ಟ್ ಸ್ವೀಟು, ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ ಬೇಕಾಗಿರೋಂಥ ಸ್ವೀಟು, ತುಂಬ ಬೇಗ ಮಾಡ್ಕೊಳ್ಬೋದಂಥ ಸ್ವೀಟು ನೋಡಿ. ಇದಕ್ಕೆ ಏನು ಮಾಡ್ತಾಯಿದ್ದೀನಿ, ಸ್ವಲ್ಪ ನೀರು ಆ್ಯಡ್ ಮಾಡ್ತಾಯಿದ್ದೀನಿ, ವಾಟರ್ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ನೀರನ್ನ ಮತ್ತೆ ನಾವು ಆ್ಯಡ್ ಮಾಡ್ಕೋಬೋದು. ಸದ್ಯಕ್ಕೆ ಎಷ್ಟು ಸ್ವಲ್ಪ ನೋಡಿಕೊಂಡು ಸ್ವಲ್ಪ ಕಮ್ಮಿ ಇನ್ನಂಗೆ ಆ್ಯಡ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಒಂದು ಪಿಂಚ್ ಸಾಲ್ಟ್ ಹಾಕ್ಕೋಬೇಕು, ಒಂದು ಅರ್ಧ ಸ್ಪೂನ್ 1/4 ಸ್ಪೂನಷ್ಟು. ಆಮೇಲೆ ಬೇಕಿಂಗ್ ಪೌಡರನ್ನು ಒಂದು ಅರ್ಧ ಚಮಚದಷ್ಟು ಹಾಕ್ಕೋಬೇಕು. ಬೇಕಿಂಗ್ ಸೋಡಾ ಏನಾದರೂ ಇಲ್ಲ ಅಂದರೆ ನೀವು ಮೊಸರು ಹಾಕ್ಕೊಂಡು ಸಹ ಮಾಡ್ಬೋದು, ಮತ್ತು ಸ್ವಲ್ಪ ಬೇಕಿಂಗ್ ಸೋಡಾ ಹಾಕ್ಕೋಬೋದು. ಮನೆಯಲ್ಲೇ ಸೋಡಾ ಬಳಸ್ತೀವಲ್ಲ, ಆ ಸೋಡಾ ಹಾಕ್ಕೋಬೋದು ನೋಡಿ. ಬೌಲಲ್ಲಿ 2 ಬೌಲಷ್ಟು ನಾನು ಮೈದಾ ಹಿಟ್ಟು ತೊಗೋತಾ ಇದ್ದೀನಿ. ಗೋಧಿ ಹಿಟ್ಟಲ್ಲಿ ಸಹ ಮಾಡ್ಬೋದು, ಮೈದಾ ಹಿಟ್ಟಲ್ಲಿ ಯೂಶಲಿ ಮಾಡ್ತಾರೆ ಇದನ್ನು. ನೀವು ಗೋಧಿ ಹಿಟ್ಟಲ್ಲಿ ಸಹ ಮಾಡ್ಬೋದು ನೋಡಿ. 2 ಬೌಲ್ ತೊಗೊಂಡಿದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಒಂದು ಟಿಪ್ಸ್ ಏನಂತಂದರೆ, ತುಂಬ ಜಾಸ್ತಿ ನಾದ್ಕೋಬಾರ್ದು ಹಿಟ್ಟನ್ನು, ಲೈಟಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ನಾದ್ಕೊಂಡ್ರೆ ಬಾದುಷಾ ಅಥವಾ ಬಾದಾಮ್ ಪುರಿ ಮಾಡಿದಾಗ ಫುಲ್ ರಫ್ ಆಗ್ತವೆ. ಜಸ್ಟ್ ಅದು ಎಷ್ಟು ನೆನಲಿಕ್ಕೆ ಇದಾಗಬೇಕು, ಎಷ್ಟಾಗಬೇಕು ಅಷ್ಟು ಮಾತ್ರ ಇದು ಮಾಡಿಕೊಂಡು ಕಲಿಸ್ಕೋಬೇಕು. ತುಂಬ ನಾದ್ಕೋಬಾರ್ದು ಹಿಟ್ಟನ್ನು. ಇದಕ್ಕೆ ಬೇಕಾಗಿರೋದೇ 3-4 ಇಂಗ್ರೀಡಿಯೆಂಟ್ಸು. ಆಮೇಲೆ ಒಂದ್ಸಲ ಮಾಡಿಟ್ಕೊಂಡ್ರೆ ಆಲ್ಮೋಸ್ಟ್ ನೀವು ತಿಂಗ್ಳುಗಟ್ಟಲೆ ಇಟ್ಕೋಬೋದು, ಸ್ಟೋರ್ ಮಾಡ್ಬೋದು, ಯಾವಾಗ ಬೇಕಂದರೆ ಯೂಸ್ ಮಾಡ್ಬೋದು ನೋಡಿ. ಈಗ ಅದನ್ನು ನೆನೆಯಲಿಕ್ಕೆ ಇಡೋಣ, ಒಂದು ಅರ್ಧ ಗಂಟೆ ನೆನೆಯಲಿಕ್ಕೆ ಇಟ್ಬಿಟ್ಟು ಇದನ್ನು ಏನು ಮಾಡ್ತಾಯಿದ್ದೀನಿ, ಶುಗರ್ ಸಿರಪ್ ಮಾಡ್ಕೊತಾಯಿದ್ದೀನಿ. ಸಕ್ಕರೆ ಪಾಕ ಮಾಡಲಿಕ್ಕೆ ಕೆಲವರು ನೀರು ಜಾಸ್ತಿ ಇಟ್ಬಿಟ್ಟು ಏನು ಮಾಡ್ತಾರೆ, ಜಾಸ್ತಿ ಹೊತ್ತು ಕಾಯ್ಲಿಕ್ಕೆ ಬಿಡ್ತಾರೆ. ಆ ಥರ ಮಾಡಬೇಡಿ. 2 ಬೌಲು ಹಿಟ್ಟು ತೊಗೊಂಡಿದ್ದೀನಿ, ಅದೇ ಸೇಮ್ ಬೌಲಲ್ಲಿ 2 ಬೌಲ್ ಸಕ್ಕರೆ ತಗೋತಾ ಇದ್ದೀನಿ. 2 ಬೌಲ್ ಸಕ್ಕರೆ ತಗೊಂಡ್ರೆ ಎಕ್ಸಾಕ್ಟ್ಲಿ 1 ಬೌಲ್ ನೀರು ತೊಗೋಬೇಕು. ಯಾವ ಬೌಲಲ್ಲಿ ಸಕ್ಕರೆ ಹಾಕಿರ್ತೀವೋ ಅದೇ ಬೌಲಲ್ಲಿ 1 ಬೌಲಲ್ಲಿ ನೀರು ತೊಗೊಂಡ್ರೆ ಸಾಕು. ಸಕ್ಕರೆ ಮುಳುಗೋಷ್ಟಾದರೆ ಸಾಕು ನೀರು ನೋಡಿ, ಇಷ್ಟಾದರೆ ಸಾಕು. ಇಷ್ಟಾದರೆ ನಮಗೆ ಸಕ್ಕರೆ ಪಾಕ ಜಾಸ್ತಿ ಹೊತ್ತು ವೆಯ್ಟ್ ಮಾಡೋಷ್ಟಿರಲ್ಲ, ಇಮಿಡಿಯೇಟ್ ಸಕ್ಕರೆ ಪಾಕ ಬರುತ್ತೆ. ಈ ಬಾದಾಮ್ ಪುರಿಗೆ ಸಕ್ಕರೆ ಪಾಕ ಆ್ಯಕ್ಚುಲಿ ಅಂಟು ಪಾಕ ಬೇಕು, ಒಂದೆಳೆ ಪಾಕ ಅಂತಾರಲ್ಲ, ಆ ಥರ ಪಾಕ ಬೇಕು. ಏಲಕ್ಕಿ ಪೌಡ್ರ್ ಹಾಕೋತಾ ಇದ್ದೀನಿ, ಸ್ವಲ್ಪ ಕುಟ್ಟಿ ಇಟ್ಕೊಂಡು ಇದನ್ನು. ಇದು ಸಕ್ಕರೆ ಕರಗೋವರೆಗೂ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಇದು ಮಾಡ್ಕೋತಾ ಇರಬೇಕು, ತಿರ್ಸ್ಕೋತಾ ಇರಬೇಕು. ಇಲ್ಲಾಂದರೆ ತಳ ಹತ್ಬಿಡುತ್ತೆ ಸಕ್ಕರೆ. ಸ್ವಲ್ಪ ತಿರ್ಸ್ಕೋತಾ ಇರಬೇಕು. ಮತ್ತು ಅದು ಕುದಿಲಿಕ್ಕೆ ಶುರು ಮಾಡಿದಾಗ ಏನು ಅವಶ್ಯಕತೆ ಇರಲ್ಲ, ಲೋ ಫ್ಲೇಮ್ ಬಿಟ್ಬಿಟ್ರೆ ಆಯಿತು, ಆಟೋಮೆಟಿಕ್ಕಾಗಿ ಇದಾಗುತ್ತೆ. ಇದಕ್ಕೆ ನೀವು ತುಪ್ಪದ ಬದಲು ಡಾಲ್ಡಾ ಸಹ ಯೂಸ್ ಮಾಡ್ಬೋದು ನೋಡಿ. ನೆನೆಯಕ್ಕೆ ಇಟ್ಟಿದ್ವಲ್ಲ, ಅದು ಆಲ್ಮೋಸ್ಟು ನಮಗೆ ಒಂದು 15-20 ನಿಮಿಷ ಆಯಿತು. ಆಲ್ಮೋಸ್ಟು ಸ್ವಲ್ಪ ಎಲ್ಲ ನೆಂದಿದೆ. ಬೇಕಿಂಗ್ ಸೋಡಾ ಹಾಕಿರೋದ್ರಿಂದ ಅದು ಸ್ವಲ್ಪ ಊದ್ಕೊಂಡಂಗಿದೆ, ಎಲ್ಲ ಇದಾಗಿದೆ. ಇದನ್ನೇನು ಮಾಡಬೇಕು ಅಂದರೆ, ಈ ಥರ ಇದು ಮಾಡಿಬಿಟ್ಟು ಫೋಲ್ಡ್ ಮಾಡಬೇಕು, ಮಲ್ಟಿಪಲ್ ಫೋಲ್ಡ್ ಮಾಡಿದಾಗ ಏನಾಗುತ್ತೆ ಅಂದರೆ ನಿಮಗೆ ಬಾದಾಮ್ ಪುರಿ ಪದರ ಥರ ಬರುತ್ತೆ ನೋಡಿ. ಈ ಥರ ಫೋಲ್ಡ್ ಮಾಡಿಬಿಟ್ಟು ಹಿಂಗೆ ಎತ್ತಿಟ್ಟು ನೀವು ಉಂಡೆ ಮಾಡಿಕೊಂಡು ಲಟ್ಟಣಿಗೆನಲ್ಲಿ ನಾರ್ಮಲ್ ಚಪಾತಿ ಹೆಂಗೆ ಇದು ಮಾಡ್ಕೋತೀವೋ ಆ ಥರ ಒಂದು ಇದು ಮಾಡಿಕೊಂಡು. ನಾನು ಸ್ವಲ್ಪ ಹಿಟ್ಟು ಜಾಸ್ತಿ ತೊಗೊಂಡಿದ್ದೀನಿ, ಇಷ್ಟೊಂದು ಹಿಟ್ಟು ತೊಗೋಬೇಡಿ. ನಾನು ಆ್ಯಕ್ಚುಲಿ ತುಂಬ ದೊಡ್ಡದು ಬಂತು ಬಾದಾಮ್ ಪುರಿ. ಸ್ವಲ್ಪ ಕಮ್ಮಿ ತೊಗೊಂಡ್ರೆ ಸಾಕು ಹಿಟ್ಟು. ಈ ಥರ ನೋಡಿ, ಈ ಅಳತೆಗೆ ಲಟ್ಟಿಸ್ಕೊಂಡು ಅದನ್ನು ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿ ನೋಡಿ, ಆ ಜಾಯಿಂಟ್ಸ್ನ ಸ್ವಲ್ಪ ಇದು ಮಾಡಬೇಕು ನೋಡಿ. ಈ ಥರ ಮಾಡಿಬಿಟ್ಟು ಆ ಜಾಯಿಂಟ್ಸ್ನ ಲಾಕ್ ಮಾಡಬೇಕು, ಓಪನ್ ಆಗದಂಗೆ. ಮತ್ತು ಮಧ್ಯದಲ್ಲಿ ಸ್ವಲ್ಪ ಇದು ತೊಗೊಂಡು, ಲಟ್ಟಣಿಗೆ ತೊಗೊಂಡು ಸ್ವಲ್ಪ ಈ ಥರ ಪ್ರೆಸ್ ಮಾಡಬೇಕು ನೋಡಿ. ಈ ಥರ ಬರುತ್ತೆ ಶೇಪು. ಇದು ಫ್ರಂಟಿಂದ ಓಪನ್ ಇರುತ್ತೆ, ನಿಮಗೆಲ್ಲ ಇದಾಗುತ್ತೆ. ಸಕ್ಕರೆ ಪಾಕಕ್ಕೆ ಇಟ್ಟಿದ್ವಲ್ಲ, ಸಕ್ಕರೆ ಪಾಕ ನೋಡೋಣ ಬನ್ನಿ. ಈಗ
ಆಲ್ಮೋಸ್ಟ್ ಆಗಿದೆ ಸಕ್ಕರೆ ಪಾಕ ನೋಡಿ, ಒಂದು ಎಳೆ ಪಾಕ ಬಂದಿರುತ್ತೆ. ತುಂಬ ಗಟ್ಟಿ ಪಾಕನೂ ಇರಬಾರ್ದು ಅಥವಾ ತುಂಬ ಈಗ ಜಾಮೂನಿಗೆ ಮಾಡ್ಕೊಂಡಿರೋ ಥರ ತುಂಬ ತೆಳ್ಳಗಿರೋ ಪಾಕನೂ ಇರಬಾರ್ದು. ಒಂದು ಮೀಡಿಯಮ್ಮು ಒಂದೆಳೆ ಬರೋ ಥರ ಇರಬೇಕು ಪಾಕ. ತುಂಬ ಗಟ್ಟಿ ಆದ್ರೂ ಈ ಬಾದಾಮ್ ಪುರಿ ಮೇಲ್ಗಡೆ ಎಲ್ಲ ಸಕ್ಕರೆ ಥರ ಇದಾಗಿ ಕುತ್ಕೊಂಡ್ಬಿಡುತ್ತೆ. ಮತ್ತು ತುಂಬ ತೆಳ್ಳಗಿರೋ ಪಾಕ ಆದರೆ ಬಾದಾಮ್ ಪುರಿ ಅದು ಕ್ರಿಸ್ಪಿ ಆಗೋಲ್ಲ, ಇದಾಗಲ್ಲ, ಸ್ವಲ್ಪ ಎಲ್ಲ ಒಂಥರ ಇದಾಗುತ್ತೆ. ನೋಡಿ ನಿಂಬೆಹಣ್ಣು ಹಾಕೋತಾ ಇದ್ದೀನಿ ಸ್ವಲ್ಪ. ನಿಂಬೆಹಣ್ಣು ಎಲ್ಲ ಯಾವಾಗ ನೀವು ಸಕ್ಕರೆ ಪಾಕ ಮಾಡಿದ್ರು ನಿಂಬೆಹಣ್ಣು ಹಾಕೋಬೇಕು. ನಿಂಬೆಹಣ್ಣು ಏನಾಗುತ್ತೆ ಅಂದರೆ ನಿಮಗೆ ಸಕ್ಕರೆ ಪಾಕ ಶೈನಿಂಗ್ ಬರುತ್ತೆ. ನೀವು ಏನಾದರೂ ಕರೆದಿರೋ ಐಟಮ್ಮು ಒಳ್ಳೆ ಶೈನಿಂಗ್ ಬರುತ್ತೆ. ಮತ್ತು ಸಕ್ಕರೆ ಪಾಕ ಬೇಗ ಸೆಟ್ ಆಗೋಲ್ಲ, ಗಟ್ಟಿ ಆಗೋಲ್ಲ ಅಂತ ಹೇಳ್ತಾರೆ. ಬಟ್ ಯೂಶಲಿ ಗಟ್ಟಿ ಆಗುತ್ತೆ. ಬಟ್ ಸಕ್ಕರೆ ಇದು ಹಾಕೊಳ್ಳೋದ್ರಿಂದ ಒಳ್ಳೆ ಶೈನಿಂಗ್ ಬರುತ್ತೆ. ನೀವು ಅದು ಬೇಕಾದ್ರೆ ಹಾಕ್ಬಿಟ್ಟು ಚೆಕ್ ಮಾಡಿ ನೋಡಿ. ಇನ್ನು ಉಳಿದಿರೋದನ್ನು ಹರ್ಕೊಳ್ಳೋಣ ಅದೇ ಥರ. ಸೇಮ್ ಅದೇ ಥರ ಲಟ್ಟಿಸ್ಕೊಳ್ಳೋದು. ಒಂದು ಫೋಲ್ಡ್ ಮಾಡಿ ಮತ್ತು ಇನ್ನೊಂದು ಫೋಲ್ಡ್ ಮಾಡಿದ್ರೆ ಟ್ರಯಾಂಗಲ್ ಆಗುತ್ತೆ. ಟ್ರಯಾಂಗಲ್ ಶೇಪು ಬರಬೇಕು ನಮ್ಗೆ ಆ್ಯಕ್ಚುಲಿ ಬಾದಾಮ್ ಪುರಿ. ಆ ಥರ ಒಂದು ಇದು ಮಾಡ್ಕೊಳ್ಳೋದು ಅಷ್ಟೇ. ಎಷ್ಟು ಈಸಿ ಅಲ್ವಾ ನೋಡಿ, ಎಷ್ಟು ಈಸಿ. ಯಾರು ಬೇಕಾದರೂ ಮನೆಯಲ್ಲಿ ಯಾವಾಗ ಬೇಕಾದ್ರೂ ಮಾಡ್ಕೋಬೋದು. ಇದು ಅಷ್ಟೊಂದು ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ಟು ಕೆಟ್ಟೋಗ್ಬಿಡುತ್ತಪ್ಪ ಅನ್ನೋ ಥರ ಇರೋಲ್ಲ ಸ್ವೀಟು. ಬೇರೆ ಸ್ವೀಟ್ಗಳು ಸ್ವಲ್ಪ ಈಗ ಮೈಸೂರು ಪಾಕ ಅವೆಲ್ಲ ಎಷ್ಟೊಂತಂದರೆ ಸ್ವಲ್ಪ ಯಾಮಾರಿದ್ರೂ ಬರೋಲ್ಲ ಅದು ಆ್ಯಕ್ಚುಲಿ. ಬಟ್ ಆ ಥರ ಇಲ್ಲ. ಇದು ಆಲ್ಮೋಸ್ಟು ಸ್ವಲ್ಪ ನಿಯರ್ ಬೈ, ಸ್ವಲ್ಪ ತೀರಾ ಇದಾದ್ರೂ ಅಂಥ ತುಂಬ ವ್ಯತ್ಯಾಸ ಏನಾಗಲ್ಲ. ಆಲ್ಮೋಸ್ಟ್ ಚೆನ್ನಾಗೇ ಬರುತ್ತೆ ನೋಡಿ. ಕರಿಲಿಕ್ಕೆ ಎಣ್ಣೆ ಇಟ್ಕೊತಾ ಇದ್ದೀನಿ. ನೀವು ರಿಫೈನ್ಡ್ ಆಯಿಲಲ್ಲಿ ಅಥವಾ ಕೊಬ್ಬರಿ ಎಣ್ಣೆಯಲ್ಲಿ ಅಥವಾ ಕಡಲೆ ಬೀಜದ ಎಣ್ಣೆಯಲ್ಲಿ ಯಾವುದ್ರಲ್ಲಿ ಬೇಕಾದರೂ ಕರ್ಕೋಬೋದು. ಎಣ್ಣೆನ ಇದು ಮಾಡಿಬಿಟ್ಟು ನೀಟಾಗಿ ಕಾಯ್ಲಿಕ್ಕೆ ಬಿಡ್ಬೇಕು. ಎಣ್ಣೆ ನೀಟಾಗಿ ಕಾದ್ಮೇಲೆ ಅದಕ್ಕೆ ಏನು ಮಾಡಬೇಕು, ನಾವು ಬಾದಾಮ್ ಪುರಿನ ಒಂದೊಂದಾಗಿ ಹಾಕಬೇಕು. ಅದನ್ನು ಹಾಕ್ಬಿಟ್ಟು ಇದು ಮಾಡೋಕ್ಕೆ ಹೋಗ್ಬಾರ್ದು, ನಾವು ಅಳಗಿಸ್ಲಿಕ್ಕೆ ಹೋಗ್ಬಾರ್ದು. ಆಟೋಮೆಟಿಕ್ಕಾಗಿ ಅದೇ ಮೇಲೆ ಕೇಳುತ್ತೆ. ಎಣ್ಣೆ ಚೆನ್ನಾಗಿ ಕಾದಿದ್ರೆ ಹೇಳುತ್ತೆ. ಮತ್ತು ಎಣ್ಣೆನ ತುಂಬಾ ಕಾಯಿಸ್ಬಾರ್ದು. ತುಂಬ ಏನಾದರೂ ಕಾಯಿಸಿ ಹಾಕ್ಬಿಟ್ರೆ ನೀವು ಮೊದಲು ಲೇಯರ್ ಏನಾಗ್ಬಿಡುತ್ತೆ, ಫುಲ್ಲು ಬೆಂದಂಗೆ ಆಗಿಬಿಡುತ್ತೆ. ಬಟ್ ಒಳಗಡೆ ಎಲ್ಲ ಹಸಿ ಉಳ್ಕೊಳ್ಳುತ್ತೆ. ಈವನ್ ಜಾಮೂನ್ ಮಾಡಬೇಕಾದ್ರೂ ನೀವು ಎಣ್ಣೆನ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಜಾಸ್ತಿ ಹೊತ್ತು ಬೇಯಿಸ್ಕೋಬೇಕು. ಜಾಸ್ತಿ ಹೊತ್ತು ಬೇಯಿಸ್ಕೊಂಡ್ರೆ ಆ ಜಾಮೂನ್ ಕೋರ್ವರೆಗೂ ನೀಟಾಗಿ ಬೇಯುತ್ತೆ. ಈವನ್ ಇದನ್ನು ಅಷ್ಟೇ, ಬಾದಾಮ್ ಪುರಿ ಅಥವಾ ಬಾದುಷಾ ಮಾಡಬೇಕಾದ್ರೂ ನೀವು ಒಳಗಡೆ ಕೋರ್ವರೆಗೂ ನೀಟಾಗಿ ಬೇಯಿಸ್ಕೋಬೇಕು. ನೀವು ಇದೇ ಹಿಟ್ಟನ್ನು ರೌಂಡ್ ಮಾಡಿ ಹಾಕಿದ್ರೆ ನೀವು ಜಾಮೂನ್ ಥರನೂ ಆಗುತ್ತೆ. ಅದೇನೇ ನೀವು ಇದನ್ನು ನಾರ್ಮಲಾಗಿ ಈ ಥರ ಲಟ್ಟಿಸ್ಕೊಳ್ದಲ್ಲೇ ಜಸ್ಟ್ ಓವಲ್ ಶೇಪಲ್ಲಿ ಮಾಡಿಬಿಟ್ಟು ಮಧ್ಯದಲ್ಲಿ ಒಂದು ಓಲ್ ಮಾಡಿಬಿಟ್ಟು ತೂತುವಡೆ ಥರ ಓಲ್ ಮಾಡಿಬಿಟ್ಟು ಹಾಕಿದ್ರೆ ಅದು ಬಾದುಷಾ ಆಗುತ್ತೆ. ಸೇಮ್ ಇಂಗ್ರೀಡಿಯೆಂಟು, ಸೇಮ್ ಇದೆಲ್ಲ ನೋಡಿ. ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ನೀಟಾಗಿ ಬೇಯಿಸ್ಕೋಬೇಕು, ಸಮಾಧಾನವಾಗಿ ಬೇಯಿಸ್ಕೋಬೇಕು. ಯಾಕೆಂದರೆ 5-6 ಲೇಯರ್ ಇರುತ್ತಲ್ವ, ನೀವು ಮೇಲ್ಗಡೆ ಬೆಂದಂಗಿದ್ರೂ ಒಳಗಡೆ ಬೆಂದಿರಲ್ಲ. ಈ ಥರ ಸಮಾಧಾನವಾಗಿ ನೀಟಾಗಿ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡು ಇಮಿಡಿಯೇಟಾಗಿ ಸಕ್ಕರೆ ಪಾಕಕ್ಕೆ ಹಾಕ್ಬಾರ್ದು, ಎತ್ತಿಟ್ಬಿಡ್ಬೇಕು, ಸ್ವಲ್ಪ ಆರ್ಕೊಳಕ್ಕೆ ಬಿಟ್ಬಿಡ್ಬೇಕು. ಮತ್ತು ಇನ್ನೊಂದು ಬ್ಯಾಚ್ ಹಾಕೋತಾ ಇದ್ದೀನಿ ನೋಡಿ. ಅದ್ಭುತವಾಗಿ ಬರುತ್ತೆ. ನೀವು ಇದ್ರ ಬದಲು ತುಪ್ಪದ ಬದಲು ಡಾಲ್ಡಾ ಯೂಸ್ ಮಾಡ್ಬೋದು, ಎಣ್ಣೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಬೆಣ್ಣೆ ಸಹ ಯೂಸ್ ಮಾಡ್ಬೋದು. ನಂದಿನಿ ಬಟರ್ ಅಥವಾ ಬಟರ್ ಯೂಸ್ ಮಾಡೋದು ಸಹ ಮಾಡ್ಬೋದು. ಎರಡನೇ ಬ್ಯಾಚ್ ಕರ್ಕೋತಾ ಇದ್ದೀನಿ. ಇದನ್ನು ಅಷ್ಟೇ, ಫ್ಲೇಮ್ ಹಾಕಬೇಕಾದ್ರೆ ಫ್ಲೇಮು ತುಂಬ ಲೋ ಫ್ಲೇಮಲ್ಲಿ ಇರಬೇಕು. ಹೈ ಫ್ಲೇಮಲ್ಲಿಟ್ಟು ಹಾಕಬೇಡಿ. ಹೈ ಫ್ಲೇಮಲ್ಲಿಟ್ಟು ಹಾಕಿದ್ರೆ ಇಮ್ಮಿಡಿಯೇಟ್ ಮೇಲ್ಗಡೆ ಬರ್ನಾದಂಗೆ ಆಗುತ್ತೆ, ಒಳಗಡೆ ಬೆಂದಿರಲ್ಲ, ಹಸಿ ಆಗ್ತಾ ಇರುತ್ತೆ. ಆ ಪದ್ರಗಳು ಬೆಂದಿರಲ್ಲ, ಹಂಗೆ ಇರುತ್ತೆ ಹಸಿ. ಅದರಿಂದ ಇದು ಮಾಡ್ಬಿಟ್ಟು ನಾನು ಮತ್ತು ಸ್ವಲ್ಪ ಹಿಟ್ಟು ಜಾಸ್ತಿ ತೊಗೊಂಡೆ, ಸ್ವಲ್ಪ ದೊಡ್ಡದಾಯಿತು. ಬಟ್ ಕಮರ್ಷಿಯಲಾಗಿ ಹೋಟೆಲ್ಗಳಲ್ಲಿ ಮತ್ತು ನೀವು ಮದುವೆಗಳಲ್ಲಿ ಮಾಡಿದಾಗ ಇಷ್ಟು ದೊಡ್ಡದಿರಲ್ಲ, ಇನ್ನು ಇಷ್ಟು ಚಿಕ್ಕದಿರುತ್ತೆ. ಇನ್ನು ಚಿಕ್ಕದು ಉಂಡೆಗಳು ಚಿಕ್ಕದಾಗಿ ತೊಗೊಂಡಿದ್ರೆ ಇನ್ನು ಚೆನ್ನಾಗಿರ್ತಿತ್ತು. ಮತ್ತು ಆ ಲೇಯರು ಸಣ್ಣದು ಬರ್ತಿತ್ತು, ಒಳಗಡೆವರೆಗೂ ಚೆನ್ನಾಗಿ ಈಸಿಯಾಗಿ ಬೇಯುತ್ತೆ ನೋಡಿ. ಹಿಂಗೆಲ್ಲ ಕರೆದುಬಿಟ್ಟು ಎತ್ತಿಟ್ಕೊಂಡು ಒಮ್ಮೆಲೆ ಇದಕ್ಕೆ ಹಾಕಬೇಕು, ಏನಕ್ಕೆ ಸಕ್ಕರೆ ಪಾಕಕ್ಕೆ ಹಾಕಬೇಕು. ನೋಡಿ ಕರ್ಕೋತಾ ಇದ್ದೀನಿ. ಇನ್ನೊಂದು 3ನೇ ಬ್ಯಾಚ್ ಇದು.
ಎಣ್ಣೆ ಟೆಂಪ್ರೇಚರ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕು. ಎಣ್ಣೆ ಅಕಸ್ಮಾತ್ ತುಂಬ ಕಾದಿಲ್ಲ ಅಂದ್ರೂ ಚೆನ್ನಾಗಿರಲ್ಲ, ಆಮೇಲೆ ತುಂಬ ಓವರಾಗಿ ಇದಾಗಿದ್ರೂ ಹೀಟಾಗಿದ್ರೂ ಪ್ರಾಬ್ಲಮ್ಮು. ನೋಡಿಕೊಂಡು ಕರ್ಕೋಬೇಕು. ನೋಡಿ ಎಲ್ಲ ಕರ್ದಾಗಿದೆ. ಈ ಕರ್ದಾಗಿರೋದನ್ನ ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಈಗ ಸಕ್ಕರೆ ಪಾಕಕ್ಕೆ ಹಾಕ್ತಾಯಿದ್ದೀನಿ. 2 ಬ್ಯಾಚ್ ಆಲ್ರೆಡಿ ಹಾಕಿ ತೆಗ್ದಿದ್ದೀನಿ. ಇದು 3ನೇ ಬ್ಯಾಚು, ಲಾಸ್ಟ್ ಬ್ಯಾಚು. ಹಾಕ್ಬಿಟ್ಟು ಜಸ್ಟ್ 2 ನಿಮಿಷ ಬಿಟ್ಟರೆ ಸಾಕು. 2 ನಿಮಿಷ ಬಿಟ್ಬಿಟ್ಟು ತೆಗೆದಿಟ್ರೆ ನಿಮ್ಮ ಸಕ್ಕರೆ ಪಾಕ ಜಾಸ್ತಿನಾಗಿರುತ್ತೆ. ಬಟ್ ಒಂದು 15 ನಿಮಿಷ 20 ನಿಮಿಷ ಬಿಟ್ಬಿಟ್ರೆ ಫುಲ್ಲು ಒಳಗಡೆ ಎಳ್ಕೊಂಬಿಟ್ಟು ನಿಮಗೆ ಕೋರ್ವರೆಗೂ ನೀಟಾಗಿ ಸಕ್ಕರೆ ಪಾಕ ಇದಾಗುತ್ತೆ. ಮೇಲಿಂದ ನಿಮ್ಮ ಸಕ್ಕರೆ ಜಾಸ್ತಿ ಇದನ್ಸುತ್ತೆ, ಆರಾಮಾಗಿ ಇದಾಗುತ್ತೆ. ಇದಕ್ಕೆ ಡ್ರೈ ಆದಮೇಲೆ ಪಾಕನೇ ಇಲ್ವೇನೋ, ಸಕ್ಕರೆಗೆ ಹಾಕಿಲ್ವೇನೋ ಅನ್ನೋ ಥರ ಕಾಣಿಸುತ್ತೆ, ನಾರ್ಮಲ್ಲಾಗಿ ಇರುತ್ತೆ. ಬಟ್ ಈಗ ಸಕ್ಕರೆ ಈಗ ನೋಡಲಿಕ್ಕೆ ನಿಮಗೆ ಪಾಕ ತುಂಬ ಇದಾಗುತ್ತೆ. ನೋಡಿ, ನಿಂಬೆಹಣ್ಣು ಹಾಕಿರೋದ್ರಿಂದ ಸಕ್ಕರೆ ಪಾಕಕ್ಕಾಗಿರೋ ಐಟಮ್ಸು ತುಂಬ ಶೈನಿಂಗ್ ಬರುತ್ತೆ, ಫುಲ್ಲು ಒಳ್ಳೆ ಥರ ಗ್ಲಾಸ್ ಥರ ಬರುತ್ತೆ. ಅದೊಂದು ಅಡ್ವಾಂಟೇಜ್ ನಿಂಬೆಹಣ್ಣು ಹಾಕೋದ್ರಿಂದ. ನೀವು ಸಕ್ಕರೆ ಪಾಕಕ್ಕೆ ಬೇಕಾದ್ರೂ ಹಾಕ್ಬೋದು, ಅಥವಾ ಬೆಲ್ಲದ ಪಾಕಕ್ಕೆ ಬೇಕಾದ್ರೂ ಹಾಕ್ಬೋದು. ಇದನ್ನು ಬೆಲ್ಲದ ಪಾಕಕ್ಕೆ ಹಾಕಿದ್ರೆ, ಈಗ ನೀವು ಕಡಲೆ ಮಿಠಾಯಿ ಏನಾದರೂ ಮಾಡಿದ್ರೆ, ಕಡಲೆ ಮಿಠಾಯಿ ಎಲ್ಲ ಶೈನಿಂಗ್ ಬರ್ತಾ ಇರುತ್ತೆ ನೋಡಿದ್ರಾ, ಅದಕ್ಕೆ ಅವರು ನಿಂಬೆಹಣ್ಣು ಹಾಕ್ತಾರೆ, ಇಲ್ಲಾಂದರೆ ವಿನಿಗರ್ ಹಾಕ್ತಾರೆ. ನೀವು ನಿಂಬೆಹಣ್ಣು ಹಾಕ್ಕೊಂಡು ಅದು ಶೈನಿಂಗ್ ಬರೋ ಥರ ಇದು ಮಾಡ್ಕೋಬೋದು. ನೋಡಿ, ಈ ಥರ ನೀಟಾಗಿ ನೆನೆಲಿಕ್ಕೆ ಬಿಡಬೇಕು. ನೆನೆಲಿಕ್ಕೆ ಬಿಟ್ಬಿಟ್ಟು ಒಂದು 2 ರಿಂದ 3 ನಿಮಿಷ ಮತ್ತೆ ಎತ್ಬಿಟ್ಟು ಒಂದು ಕಡೆಯಲ್ಲಿ ಸ್ಟೋರ್ ಮಾಡಿಬಿಟ್ಟು, ಸಕ್ಕರೆನ ಪುಡಿ ಮಾಡಿಕೊಂಡು ಕೊಬ್ಬರಿ ತುರಿ ಜೊತೆಗೆ ಅಥವಾ ಡೆಸಿಕೇಟೆಡ್ ಕೊಕೊನಟ್ ಪೌಡ್ರ್ ಜೊತೆಗೆ ಡೆಕೋರೇಟ್ ಮಾಡ್ಕೋಬೋದು. ಇಲ್ಲ ನೀವು ಹಾಗೇನೂ ಡೈರೆಕ್ಟಾಗಿ ಇದು ಮಾಡೋದು, ಡೆಕೋರೇಟಿವ್ ಏನು ಮಾಡೋದು ಬೇಡ ಅಂತಂದರೆ ಹಾಗೇನೂ ಸರ್ವ್ ಮಾಡ್ಬೋದು. ಇದನ್ನು ನೀವು 2 ರಿಂದ 3 ತಿಂಗಳವರೆಗೂ ಇಟ್ಕೋಬೋದು. ಯಾವುದೇ ಥರದ ಕೆಡಲ್ಲ, ಏನಾಗಲ್ಲ. ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ 2 ತಿಂಗಳು ಆರಾಮಾಗಿ ಇಟ್ಕೋಬೋದು. ನೀವು ಹೊರಗಡೆ ಇಟ್ಕೊಂಡ್ರೂ 1 ತಿಂಗಳು ಆರಾಮಾಗಿ ಇಟ್ಕೋಬೋದು. ಏನಂದರೆ ಇದರಲ್ಲಿ ನಿಮ್ಗೆ ಕೆಡಲಿಕ್ಕೆ ಇದಾಗಂಥ ಐಟಮ್ಸ್ ಏನಿರಲ್ಲ. ಹಾಗಾಗಿ ಆರಾಮ್ಸೆ 2 ರಿಂದ 3 ವಾರ 1 ತಿಂಗಳವರೆಗೂ ಆರಾಮಾಗಿ ಇಟ್ಕೊಂಡು ತಿನ್ಬೋದು. ಬೇರೆ ಸ್ವೀಟ್ ಥರ ಇದು ಮುಖಕ್ಕೆ ಕೊಡಿಯಲ್ಲ ತಿಂದಾಗ. ಆಮೇಲೆ ನಿಮಗೆ ಇದನ್ಸಲ್ಲ, ಒಂದು ತಿಂದು ಇದೇನಪ್ಪ ಮುಖಕ್ಕೆ ತುಂಬ ಸ್ವೀಟ್ ಆಗೋಯ್ತು ಅಂತ ಅನಿಸಲ್ಲ. ಯಾಕೆಂದರೆ 2 ನಿಮಿಷ ಹಾಕಿ ತೆಗೆಯೋದ್ರಿಂದ ಸಕ್ಕರೆ ಪಾಕ ಎಲ್ಲ ಹೀರ್ಕೊಂಬಿಡುತ್ತೆ. ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸ್ವೀಟ್ ಮಾತ್ರ ಇರುತ್ತೆ ನಮಗೆ. ಹಾಗಾಗಿ ತುಂಬ ಕಮ್ಮಿ ಇದರಲ್ಲಿ ಅಮೌಂಟಲ್ಲಿ, ದುಡ್ಡಲ್ಲಿ ಮಾಡ್ಕೋಬೋದು. ತುಂಬ ಚೀಪ್ ಆ್ಯಂಡ್ ಬೆಸ್ಟಾಗಿ ಮಾಡ್ಕೋಬೋದು. ಸಣ್ಣ ಪುಟ್ಟ ಮನೆ ಫಂಕ್ಷನ್ಗಳಿದ್ದರೆ ಆರಾಮ್ ಮಾಡ್ಕೊಂಡು ಸರ್ವ್ ಮಾಡ್ಬೋದು. ಇದೇ ಥರ ಒಳ್ಳೊಳ್ಳೆ ವಿಡಿಯೋಗಳಿಗಾಗಿ ನಮ್ಮನ್ನು ಇದು ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.